ಮತ್ತು ಅವ್ರು ಇದು ಮಾಡ್ಯಾರ. ಮತ್ತು ಇವ್ರಂಕ ಧ್ಯಾನ ಮಾಡ್ಕೊಂಡು ಇಡೀ ಜಗತ್ತನ್ನೇ ತೋರಿಸ್ಯಾರ ಅವರು. ಮತ್ತು ಅದು ಅವ್ರು ಧ್ಯಾನನೇ ಬಿತ್ತಾರ ಖರೆ ಇದು ದುಡ್ಡಿನವರಲ್ಲ. ಇವರು ಹಿಂದಿನವರು ಹಾಗೆ ಪೈಲೆ ಇದ್ದವ್ರು ಅವರು ಹಂಗೆ ಇವ್ರು ಹಂಗೆ ರೀ. ಎಲ್ಲ ಚಲೋ ಮಾಡ್ಕೊತ ಹೋಗ್ಯಾರ ರತಿಕರೆ. ಅವ್ರ ಹೆಸರು ಉಳ್ದವ ಜಗತ್ತು ಒಳಗೆ, ಅದನ್ನು ಮುಖ್ಯ ಅಲ್ರಿ. ನಮಸ್ಕಾರ. ಅವ್ರ ಗುರುಗಳು ಹೇಳ್ತಾರೆ, ನಾವೇನಿಲ್ಲ ಹೇಳ್ತಾರೆ. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಲ್ಲಿ ನಮಿಸಿ, ಜ್ಞಾನಯೋಗಿ ಪೂಜ್ಯ ಸಿದ್ದೇಶ್ವರಪ್ಪಗಳವರಲ್ಲಿ ನಮಿಸಿ, ಇವತ್ತು ಆಯೋಜಿಸಿರುವ ವೃಕ್ಷೋತ್ಥಾನ ಕಾರ್ಯಕ್ರಮದಲ್ಲಿ ಓಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಸುಮಾರು 25,000 ಜನ ಯುವಕರು ಈ ಓಟದಲ್ಲಿ ಭಾಗವಹಿಸಿರುವರು. ಇದನ್ನೆಲ್ಲ ನೋಡಿ ನಮಗೆ ಭಾಳ ಸಂತೋಷ ಅನಿಸಿತು. ನಮ್ಮ ಆಶ್ರಮದಿಂದ 5-6 ಜನ ಸ್ವಾಮೀಜಿಯವರು ಅಲ್ಲಿ ವೃಕ್ಷೋತ್ಥಾನದಲ್ಲಿ, ಜ್ಞಾನಯೋಗಾಶ್ರಮದಿಂದ ವೃಕ್ಷೋತ್ಥಾನದಲ್ಲಿ ಭಾಗವಹಿಸಿದ್ದರು. ನಾವು ಅಲ್ಲಿ ನೋಡುವ ಯುವಕರ ಉತ್ಸಾಹ, ಅದರ ಜೊತೆಗೆ ವೃದ್ಧರೂ ಸಹಿತ ಅದರಲ್ಲಿ ಭಾಗವಹಿಸುವುದನ್ನು ನೋಡಿದರೆ ಯುವಕರು ಮೆಚ್ಚಬೇಕಾದಂಥದ್ದು. ಈ ದೇಶದಲ್ಲಿ ಯುವಕರು ಬರೀ ಕುಳಿತುಕೊಂಡಿದ್ದಾರೆ ಎಂಬ ಭಾವನೆಯನ್ನು ಬಿಟ್ಟು ಉತ್ಸಾಹಿಗಳಾಗಿದ್ದಾರೆ, ದೇಶದ ಅಭಿವೃದ್ಧಿಗಾಗಿ ದುಡಿಯುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂಬುದನ್ನು ಇದರಿಂದ ಗೊತ್ತಾಗ್ತದೆ. ಈ BLD ಅವರು ಆಯೋಜಿಸಿರುವ ಈ ವೃಕ್ಷೋತ್ಥಾನ ಓಟ ಭಾಳ ಅದ್ಭುತವಾಗಿತ್ತು. ಇದೊಂದು ಹೆಮ್ಮೆಯ ಓಟ. ವಿಜಯಪುರ ನಗರಕ್ಕಂತೂ ಇದು ಭಾಳ ಹೆಮ್ಮೆಯನ್ನು ಕೊಡುವಂಥದ್ದು. ಅದಕ್ಕೆ ನಮಗೆ ಭಾಳ ಸಂತೋಷ ಅನಿಸ್ತು ಈ ಓಟದಿಂದ ನೋಡಿ. ಜೊತೆಗೆ ಜ್ಞಾನಯೋಗಾಶ್ರಮದಲ್ಲಿ 21 ಕಿಲೋಮೀಟರ್ ಓಟದವರು ಇಲ್ಲಿಂದಲೇ ಓಡಿಕೊಂಡು ಹೋಗುವ ದಾರಿ ಇರುವುದರಿಂದ ಆಶ್ರಮಕ್ಕೆ ಬಂದು ಪೂಜ್ಯ ಗುರುದೇವರ ದರ್ಶನವನ್ನು ಪಡೆದು ಇಲ್ಲಿಂದಲೇ ಹೋಗ್ತಾ ಇರ್ತಾರೆ. ಇದು ಜ್ಞಾನಯೋಗಾಶ್ರಮ ಕಳೆದ 50-60 ವರ್ಷಗಳಿಂದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ಸ್ಥಾಪನೆ ಮಾಡಿರುವಂಥದ್ದು. ಅವರ ಶಿಷ್ಯರಾದ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಇದನ್ನು ಮುಂದುವರಿಸಿಕೊಂಡು ಬಂದವರು. ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳವರು ದೇಶ ವಿದೇಶಗಳಲ್ಲೆಲ್ಲ ಅಧ್ಯಾತ್ಮದ ಪ್ರವಚನವನ್ನು ನೀಡಿ ದೇಶ ಸಂಸ್ಕೃತಿ, ಧರ್ಮ ಮತ್ತು ಅಧ್ಯಾತ್ಮವನ್ನು ಎಲ್ಲ ಕಡೆಗೆ ಪಸರಿಸಿದವರು. ಅವರ ಜೀವನವೇ ಒಂದು ಅದ್ಭುತ. ಅವರು ಹೇಗಿದ್ದರು ಅಂತಂದರೆ ಗುರುಗಳು ನಡೆ ನುಡಿ ಒಂದಾದವರು. ಅವರ ಜೀವನದಲ್ಲಿಯೂ ನಡೆಯುವುದದ್ದೇ ಜಾಸ್ತಿ, ನುಡಿದದ್ದೇ ಕಡಿಮೆ. ಆ ರೀತಿ ಇರುವ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಅವರ ಹೆಸರಿನಲ್ಲಿ ಪ್ರಾರಂಭಗೊಂಡಿರುವ ಈ ವೃಕ್ಷೋತ್ಥಾನ ಕಾರ್ಯಕ್ರಮ ಭಾಳ ಅದ್ಭುತವಾಗಿದೆ. ಮತ್ತು ಎಲ್ಲ ಕಡೆಗೆ ವೃಕ್ಷಗಳನ್ನು ನೆಟ್ಟು ವೃಕ್ಷವನ್ನು ಬೆಳೆಸಿ, ಬಿಜಾಪುರ ಇದೊಂದು ಬಿಸಿಲಿನ ನಾಡಲ್ಲ, ಇದು ತಂಪಿನ ನಾಡೆಂಬ ಭಾವನೆಯನ್ನು ಬಿತ್ತಲಿಕ್ಕೆ ಈ ಆಯೋಜನೆ ಮಾಡಿರುವುದು ನಮಗೆ ಭಾಳ ಸಂತೋಷವೆನಿಸಿತು. ಜೊತೆಗೆ ಈ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಸಹಿತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ವೃಕ್ಷೋತ್ಥಾನವನ್ನು ಆಯೋಜನೆ ಮಾಡಿದಂಥ BLD ಸಂಸ್ಥೆ ಇವತ್ತು
ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಯುವಕರು ಮತ್ತು ಯೌವನದವರು ಮತ್ತು ವೃದ್ಧರೂ ಆದಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಜ್ಞಾನ ಯೋಗಾಶ್ರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ತಪೋಭೂಮಿ, ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಕರ್ಮಭೂಮಿ. ಜ್ಞಾನ ಪ್ರಚಾರದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಈ ನಾಡಿನಲ್ಲಿ ಅನೇಕ ಯುವಕರಿಗೆ, ಸಾಧಕರಿಗೆ, ಸರ್ವೇ ಜನರಿಗೆ ಅವರು ಎಲ್ಲ ಕ್ಷೇತ್ರದಲ್ಲಿ ಮಾರ್ಗದರ್ಶನ ತೋರಿದವರು. ಈ ಆಶ್ರಮದ ಕೀರ್ತಿಯನ್ನು ದೇಶ ವಿದೇಶದಲ್ಲಿಯೂ ಕೂಡ ಹರಡಿದಂಥ ಮಹಾಶಿವಯೋಗಿ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರು. ಈ ಒಂದು ನಮ್ಮ BLD ಸಂಸ್ಥೆಯವರು, ನಮ್ಮ ಉಸ್ತುವಾರಿ ಸಚಿವರಾದ MB ಪಾಟೀಲರು ಯುವಕರನ್ನು ಮತ್ತು ನಮ್ಮ ಎಲ್ಲ ಓಟದ ಸ್ಪರ್ಧಾಳುಗಳಿಗೆ ಇದೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಿದ್ದರು, ಯುವಕರಿಗೆ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಅವರು ಜಗತ್ತನ್ನೇ ಅವರು ಬೆಳಗುವಂಥ ಶಕ್ತಿ ಅವರಲ್ಲಿದೆ. ನಾವು ಅವರು ಮೊಬೈಲ್ ನೋಡ್ತಾರೆ, ಅವರು ಇದು ನೋಡ್ತಾರೆ, TV ನೋಡ್ತಾರೆ ಅನ್ನೋದಕ್ಕಿಂತ ಅವ್ರನ್ನ ಊಟಕ್ಕೆ ಹಚ್ಚಬೇಕು, ಆಟಕ್ಕೆ ಹಚ್ಚಬೇಕು, ಇಂಥ ಪ್ರೋತ್ಸಾಹಿಸಬೇಕನ್ನಂಥ ಮಾತನ್ನು ಹೇಳ್ತಿದ್ದರು. ಅದು ಇವತ್ತು ಸಾಕಾರವಾಗಿದೆ. ಅದಕ್ಕೆ ಈ ಜ್ಞಾನ ಯೋಗಾಶ್ರಮ ಬೆಳೆದು 51 ವರ್ಷವಾಗಿದೆ. ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈ ಆಶ್ರಮದ ಸಂಸ್ಥಾಪಕರು. ಅದನ್ನು ಅತ್ಯಂತ ಸಂಸ್ಥೆಯನ್ನು ಜ್ಞಾನ ಪ್ರಚಾರಕ್ಕಾಗಿಯೇ ತಮ್ಮ ಜೀವನ ಸವಿಸಿ ಜ್ಞಾನ ಯೋಗಿಯಾಗಿ ಹೋದವರು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ಇವತ್ತು 21 ಕಿಲೋಮೀಟರನ್ನು ಓಟದ ಸ್ಪರ್ಧೆಯಲ್ಲಿ ಇವತ್ತು ಅಂಬೇಡ್ಕರ್ ಸ್ಟೇಡಿಯಮ್ಮದಿಂದ ಇಲ್ಲಿ ಜ್ಞಾನ ಯೋಗಾಶ್ರಮಕ್ಕೆ ಬಂದು ಮತ್ತೆ ಅಲ್ಲಿ ಹೋಗಿ 21 ಕಿಲೋಮೀಟ್ರ್ ಆಗುವಂಥ ಇಲ್ಲಿ 400-500 ಯುವಕರು ಸ್ಪರ್ಧಾಳುಗಳು ಇಲ್ಲಿ ಭಾಗವಹಿಸಿದ್ದು ಆಶ್ರಮಕ್ಕೆ ಬಹಳ ಸಂತೋಷ ತಂದಿದೆ. ಆಶ್ರಮದಲ್ಲಿ ಅವರಿಗೆ ಒಂದಿಷ್ಟು ಕುಡಲಿಕ್ಕೆ, ಅವರಿಗೆ ಒಂದಿಷ್ಟು ಬಾಯಿ ಬತ್ತರಿ ಅನ್ನೋಂಥ ವ್ಯವಸ್ಥೆ ಕೂಡ ಆಗಿತ್ತು. ಶರ್ಬತ್ತನ್ನು ತಯಾರು ಮಾಡಿದರು. ಅವರು ಹೀಗೆ ಯುವಕರು ಪ್ರೋತ್ಸಾಹಿಸಲಿ. ಈ ಜ್ಞಾನ ಯೋಗಾಶ್ರಮ ನೋಡಿದಂಗೆ ಆಯ್ತು ಅವರು. ಅದರ ಕೂಡ ಇದೊಂದು ಆಶ್ರಮದ ದರ್ಶನವಾಯಿತು. ಓಟದಲ್ಲಿ ಓಡಿದಾರ. ಇಂಥ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಥ ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ಒಂದು ಮಹತ್ವಾಕಾಂಕ್ಷಿ ಮತ್ತು ಹೆಮ್ಮೆಯ ಕೋಟಿ ವೃಕ್ಷ ಅಭಿಯಾನದ ಅಡಿಯಲ್ಲಿ ಇವತ್ತು ವೃಕ್ಷೋತ್ಥಾನವನ್ನು ನಾವೇನು ಆಯೋಜಿಸ್ತಾ ಇದ್ದೀವಿ. ನಮ್ಗೆ ಗೊತ್ತಿದ್ದಾಗೆ ಈಗ ನಾವು 1.5 ಕೋಟಿ ಸಸಿಗಳನ್ನ ನಟ್ಟು ಪೋಷಣೆಯನ್ನು ಮಾಡ್ತಾ ಇದ್ದೀವಿ. ಮುಂದೆ ಅದನ್ನು 5 ಕೋಟಿಗೆ ನಾವು ಒಯ್ಯಬೇಕಂತ 10 ವರ್ಷದಲ್ಲಿ ಆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ನಾನು ನಮ್ಮ ಅರಣ್ಯ ಸಚಿವರು ಮತ್ತು ಪರಿಸರ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಇವತ್ತು ತಾವು ಬಂದರೆ ಅದಕ್ಕೆ ಒಂದು ಸ್ವಲ್ಪ ಘನತೆ ಗೌರವ ಇನ್ನಷ್ಟು ಹೆಚ್ಚಿಗೆ ಆಗ್ತದೆ, ಬರಬೇಕು ಅಂತೇಳಿ ಮಾಡಿ ಭಾಳ ಸಂತೋಷದಿಂದ ಅವ್ರು ಒಪ್ಕೊಂಡು, ನಮ್ಗೆ ಗೊತ್ತಿರಬೇಕು ರಾತ್ರಿ 4 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಅಲ್ಲಿ ಕಾರ್ಯಕ್ರಮ ಮುಗಿಸಿ 12 ಗಂಟೆಗೆ ಬೀದರ್ ಕಾರ್ಯಕ್ರಮ ಮುಗಿಸಿ ಇವತ್ತು ಇಲ್ಲಿ ರಾತ್ರಿ 4 ಗಂಟೆಗೆ ಇವತ್ತಿನ ದಿವಸ ನಮ್ಮಲ್ಲಿ ಬಂದು ಇವತ್ತಿನ ದಿವಸ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದಲ್ಲದೆ ನಮ್ಮ ಒಂದು ಬೇಡಿಕೆ ಇತ್ತು, ನಮಗೆ 5 ಲಕ್ಷ ಸಸಿಗಳ ಒಂದು ಸಮಸ್ಯೆ ಆಗ್ತಾಯಿದೆ. 5 ಲಕ್ಷ ಸಸಿಗಳನ್ನ ಇವತ್ತು ದಿವಸ ಎಕ್ಸ್ಟ್ರಾ ಆಗಿ ಹೆಚ್ಚಿನದಾಗಿ ಇವತ್ತು ದಿವಸ ಕೊಡಬೇಕು. ನಾವು 10 ಲಕ್ಷ ಕೇಳಿದ್ದೀವಿ, 5 ಲಕ್ಷ ಅಂತೂ ಮಿನಿಮಮ್ ಕೊಡ್ತಿದ್ದೀವಿ. ಸಾಧ್ಯ ಆದರೆ 10 ಲಕ್ಷನೂ ಕೂಡ ಕೊಡ್ತೀವಿ ಅಂತ ಅನ್ನೋದನ್ನು, ಯಾಕಂದರೆ KB ಜನರಲ್ಲಿ ನಮಗೆ ಸಸಿಗಳು ಸಿಗ್ತಾ ಇಲ್ಲ, ಭಾಳಷ್ಟು ನಮಗೆ ಅದು ಕೊರತೆ ಆಗ್ತದೆ. ಅರಿವು ಮೂಡಿಸುವಂಥದ್ದಾಗಿದೆ. ಅರಿವು ಮೂಡಿಸಿದ ಮೇಲೆ ನಾವು ಸಸಿಗಳನ್ನು ಕೊಡ್ತಿದ್ರೆ ಅದು ನಮ್ಮ ಭಾಳ ತಪ್ಪಾಗ್ತದೆ ಅಂತ ತಿಳ್ಕೊಂಡು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ. ಭಾಳ ಸಂತೋಷದಿಂದ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. 5 ಲಕ್ಷ ಸಸಿಗಳನ್ನ ಮಿನಿಮಮ್ ಆಗಿ ನಾನು ಕೊಡ್ತೀನಿ ಅಂತಲೂ ಮಾಡಿದ್ದಾರೆ. ಇಲ್ಲಿ ಬಂದು ಈ ಓಟದಲ್ಲಿ ಪಾಲ್ಗೊಂಡು ಸ್ವತಃ ಇದನ್ನೆಲ್ಲನೂ ಕೂಡ ವೀಕ್ಷಿಸಿ ಇದೆಲ್ಲವನ್ನು ತಿಳ್ಕೊಂಡು ಇವತ್ತು ದಿವಸ ನಮ್ಮ ಅರಣ್ಯ ಸಚಿವರು, ಪರಿಸರ ಸಚಿವರು ಬಂದು ನಮಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ, ಮತ್ತಷ್ಟು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆ ಸಲ್ಲಿಸ್ತೇನೆ.
ಮೊದಲು ಅದು ಹೇಳಿದ್ರಲ್ಲ, ಈಗ ಸಚಿವರು 0.17 ಇದ್ದಿದ್ದು 2% ಹೋಗಿದೆ. ಇನ್ನೂ ಭಾಳ ಹೋಗಬೇಕಿದೆ, ಇನ್ನೂ 30-40 ವರ್ಷ ಹೋಗಬೇಕಾಗ್ತದೆ ಇದು. ನಾವು ಈಗ ಮುಂದಿನ 5 ವರ್ಷಗಳಲ್ಲಿ ನಾವು 3 ಕೋಟಿಯನ್ನು ಮುಟ್ಟಬೇಕು. ಅದರ ಮುಂದಿನ 5 ವರ್ಷದಲ್ಲಿ 10 ವರ್ಷದಲ್ಲಿ ಅಂದರೆ 5 ಕೋಟಿ ನಡಬೇಕು ಅಂತೇಳಿ ನಾವೊಂದು ಮಾತುಕಾಂಕ್ಷೆ ಇಟ್ಕೊಂಡಿದ್ದೀವಿ. ಸಚಿವರು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡಿ ಇದರಲ್ಲಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಕೋಟಿ ವೃಕ್ಷ ಟ್ರಸ್ಟು, ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ್ಕೊಂಡು ಇವತ್ತು ಸಹ ಇದನ್ನು ಯಶಸ್ವಿಯನ್ನು ಮಾಡಿದ್ದೀರಿ. ಮಾಧ್ಯಮಗಳು ನೀವು ಕೂಡ ಸಹಕಾರ ಮಾಡಿದ್ದೀರಿ. ನ್ಯೂಯಾರ್ಕ್ ಟೈಮ್ಸ್ವರೆಗೆ ನೀವು ಇವತ್ತು ಸತ್ಕೊಂಡಿರುವಂಥ ಕೆಲಸ ತಾವು ಮಾಡಿದ್ದೀರಿ. ಜಿಲ್ಲಾ ಮಟ್ಟದಿಂದ ರಾಜ್ಯ, ರಾಷ್ಟ್ರದಿಂದ ನ್ಯೂಯಾರ್ಕ್ ಟೈಮ್ಸ್ ತನಕ ಒಯ್ದಿದ್ದೀರಿ. ಇದು ಒಂದು ಮಾದರಿಯಾದಂಥ ಇದೆ. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಹೆಸರಿನಲ್ಲಿ ಇವತ್ತು ಸಹ ನಾವು ಇದನ್ನು ಆ ಕಡೆ ಪರಿಸರ ಬಗ್ಗೆ ಇದ್ದಂಥ ಅವ್ರ ಪ್ರೀತಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಈ ವರ್ಷ ಸಾಲುಮರಕ್ಕ ತಿಮ್ಮಕ್ಕ ಅವರ ಒಂದು ನಿಧನದಿಂದ ನಾವು ಇದನ್ನು ಸಹ ಅವರಿಗೆ ಇದನ್ನು ಈ ಸಲ ಇದನ್ನು ನಾವು ಡೆಡಿಕೇಟ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ಯಾವುದೇ ವೇದಿಕೆಯನ್ನು ಕೂಡ ಅವ್ರದ್ದೇ ಮಾಡಿ ಇವತ್ತು ಸಹ ಎಲ್ಲನೂ ಕೂಡ ಅದು ಮಾಡಿದ್ದೀವಿ. ಸಚಿವರು ಹೇಳ್ದಂಗೆ 33% ಆಗ್ಬೇಕಂದ್ರೆ ಭಾಳ ಸಮಯ ತಗೋತದೆ, 50 ವರ್ಷ ಬೇಕಾಗುತ್ತೆ. ನಾವು ಹಂತವಾಗಿ ಈಗ 5 ಕೋಟಿಗೆ ನಾವು ರೀಚ್ ಆದೀವಿ ಅಂದರೆ ನಮಗೆ ಒಂದು ಕನಿಷ್ಠ ಪಕ್ಷ ಒಂದು 7-8% ಬಂದು ರೀಚ್ ಆಗ್ತೀವಿ. ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗ್ತಿದೆ. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ತಾವು ನೋಡಿದ್ದೀರಿ, ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ರೀತಿಯಿಂದ ನಾವು ಇದೆಯಲ್ಲ. ಮತ್ತು ಬಹುಶಃ ನನಗಿಂತ ಹೆಚ್ಚಿಗೆ ಇವತ್ತು ಸಹ ಟೀಮು ಕಳೆದ 3 ವರ್ಷ ನಾನು ನೋಡ್ತಾ ಇದ್ದೀನಿ. ನಾನು 1 ಮೀಟಿಂಗ್ 2 ಮೀಟಿಂಗ್ ಆದಮೇಲೆ ಟೀಮ್ ಏನಿದೆಯಲ್ಲ ಅವರೇ ಇದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಅದಕ್ಕೆ ಅವ್ರಿಗಿಲ್ಲ. ಅಂದರೆ ಇದು ಜನರ ಒಂದು ಆಂದೋಲನ ಆಗಿದೆ. ನಾವೇನೋ ಪ್ರಾರಂಭ ಮಾಡಿರ್ಬೋದು, ಮಾರ್ಗದರ್ಶನ ಮಾಡ್ತಿರ್ಬೋದು, ಆದರೆ ಜನರು ಪರ್ಟಿಕ್ಯುಲರ್ಲಿ ಎಂಟೈರ್ ಟೀಮ್ ಇವತ್ತು ವಾಲಂಟಿಯರ್ ಆಗಿ ನಮ್ಮ ಯುವಕರು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ, ಹಿರಿಯರು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಮಾದರಿ ಆಗಿರೋ ಕೆಲಸ ಆಗಿದೆ. ಅದನ್ನು ಸ್ವತಃ ಇವತ್ತು ಸಹ ನೋಡಬೇಕು ಅಂತೇಳಿ ನಾನು ಸಚಿವರು ಹೇಳಿದ್ದೆ. ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ, ಬರೀ ಓದಿ ಟಿ ವಿದಲ್ಲಿ ನೋಡಿದ್ರೆ ಅದು ತಗೊಳ್ಳೋದಿಲ್ಲ ಅಂತೇಳಿ ಅವರು ಸಂಪೂರ್ಣವಾಗಿ ಒಂದು ಇದು ಇದ್ದರೂ ಕೂಡ 4 ಗಂಟೆಗೆ ಬಿಟ್ಟು ಇಲ್ಲಿ ಬಂದು ನೇರವಾಗಿ ಬಂದು ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಉದ್ಘಾಟನೆಯನ್ನು ಮಾಡಿದ್ದಾರೆ, ಅದನ್ನು ಸ್ವತಃ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಒಂದು 4 ಹೆಜ್ಜೆನೂ ಕೂಡ ಅವರು ಸಹ ಹಾಕಿದ್ದಾರೆ. ಹೀಗಾಗಿ ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡಿ ಈ ಕೆಲಸವನ್ನು ನಾವು ಯಶಸ್ವಿ ಮಾಡೋದ ಕೆಲಸ ಮಾಡೋದು. ಹಸಿರು ಜೊತೆಗೆ ನಾವು ಒಂದೆರಡು ಇದು ಮಾಡಿದ್ದೀವಿ. ಆರೋಗ್ಯ ಮತ್ತು ಸ್ವಚ್ಛ ವಿಜಯಪುರ ಜಿಲ್ಲೆ, ಬರೀ ನಗರ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ, ಅದನ್ನು ನಾವು CEO ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಆ ಸ್ವಚ್ಛತೆ ಬಗ್ಗೆನೂ ಕೂಡ ನಾವು ಇದು ಮಾಡುವಂಥದ್ದು ಮತ್ತು ಆರೋಗ್ಯದ ಕಡೆಯೂ ಕೂಡ ನಾವು ಗಮನ ಹರಿಸುವಂಥದ್ದನ್ನು 3 ಇದನ್ನು ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪಾರಂಪರಿಕ ನಮ್ಮ ಏನು ಐತಿಹಾಸಿಕ ಇದು ಅದರ ಸ್ಮಾರಕಗಳ ರಕ್ಷಣೆ ಸಲುವಾಗಿ ಹೆರಿಟೇಜನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಈಗ KB ಜನರಲ್ನಿಂದ ಸಸಿಗಳು ಸಿಗೋದು ಏನು ಸಮಸ್ಯೆ ಆಗ್ತಾ ಇದೆ ಸರ್? ಈಗ KB ಜನರಲ್ದು 5 ವರ್ಷ ಇತ್ತು. ಅದು ಕೋಟಿ ವೃಕ್ಷ ಸಂಬಂಧದಲ್ಲಿ 5 ವರ್ಷ ಪ್ರೋಗ್ರಾಮ್ ಇತ್ತು. 5 ವರ್ಷ ಮುಗಿದಲ್ಲ, ಕಳೆದ 3 ವರ್ಷದಿಂದ ಇದು ಆಗಿದೆ. ಈಗ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮತ್ತು ಸಚಿವರಿಗೂ ಗಮನಕ್ಕೆ ತಂದಿದ್ದೀನಿ. ಬೇಕಾದ್ರೆ ಅವರು ಟೇಕ್ ಓವರ್ ಮಾಡೋಕ್ಕೆ ಸಾಧ್ಯ ಅದನ್ನು ಅದನ್ನು ಕೂಡ ಅವರು ವಿಚಾರ ಮಾಡ್ತಾ ಇದ್ದಾರೆ ಸರ್. ಈಗ ಇದು ಕಾರ್ಯಕ್ರಮ ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡ್ತಾರೆ ನಿರೀಕ್ಷೆ ಇದೆ. ಅರಣ್ಯ ಸಚಿವರು ಬಂದಿದ್ದಾರಲ್ಲ ಮುಖ್ಯಮಂತ್ರಿಗಳ ಪರವಾಗಿ, ಸಂಬಂಧಿಸಿದ ಸಚಿವರು ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಎಲ್ಲ ಶಾಸಕರು, ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ಇದು ರಾಷ್ಟ್ರವ್ಯಾಪಿ ಅಂತ ಇರುವಂಥ ಕಾರ್ಯಕ್ರಮ. ನೆಕ್ಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಕರೆಯುವಂತ. ಸರ್ ಈಗ ಕಳೆದ ವರ್ಷ 10,000 ಇದ್ರು, ಕಳೆದ ವರ್ಷ 10,000 ಓಡಿದ್ರು ಜನ. ಈ ವರ್ಷ 20+ ಆಗಿದೆ. 23. ಯಾಕಂದ್ರೆ ಈ ಸಲ ನಾವು ನಡಬರಕ್ಕೆ 12 ದಿವಸ ಸ್ಟಾಪ್ ಮಾಡಿದ್ದೀವಿ. ಯಾಕಂದ್ರೆ ನಾವು ರಿಜಿಸ್ಟ್ರೇಷನ್ ಬರೀ ಮಾಡೋದಿರಂಗಿಲ್ಲ. ಗಿಪ್ಸು ಭಾಳಷ್ಟು ಇದು ಇದೆ. ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆಗೋದಿಲ್ಲ ನಮಗೆ ಅಂತ ಈಗ ರೆಡಿ ಮಾಡಿಕೊಡೋಕ್ಕಲ್ಲ. ಮತ್ತೆ ಕಡೆಗೆ ಭಾಳ ಒತ್ತಾಯ ಬಂದಾಗ ಒಂದು ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. 23,000 ಆಗಿದೆ. ಮುಂದೆ ದೊಡ್ಡದಾಗ್ತದೆ ಅದು. ಅದು ಒಂದು ಹೇಳ್ತೀನಿ, ಇದು ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬರ ಒಂದು ಕೊಡುಗೆ. ಎಲ್ಲರೂ ಪಾರ್ಟಿಸಿಪೇಷನು, ಎಲ್ಲರೂ ಕೂಡ ಇದಕ್ಕೆ ಶ್ರಮ ಕೆಲಸ ಮಾಡಿದ್ರೆ ನಾನು ಏನು ನೋಡಿದೆ. ಅನೇಕ ಗೋಷ್ಠಿಗಳು ಕೂಡ ಆಯ್ತಿಲ್ಲ, ಅನೇಕ ಗೋಷ್ಠಿಗಳು ಆಯಿತು, ಮಕ್ಕಳು ಓಡಿದರು. ನೆಕ್ಸ್ಟ್ ಟೈಮ್ ಮಕ್ಕಳ ಓಟವನ್ನು ಇನ್ನೂ ವ್ಯಾಪಕವಾಗಿ ಮಾಡ್ತಾಯಿದ್ದೀವಿ. ಗ್ರಾಮ ಮಟ್ಟದಿಂದ ಹೋಬಳಿ ಮಟ್ಟ, ತಾಲೂಕಾ ಮಟ್ಟಕ್ಕೆ ತಂದು ಜಿಲ್ಲಾ ಮಟ್ಟಕ್ಕೆ ಹೆಂಗೆ ಕ್ರೀಡಾಕೂಟ ಮಾಡ್ತದಲ್ಲ ಹಾಗೆ ಸರ್ಕಾರಿ ಶಾಲಾ. ಯಾಕಂದ್ರೆ ಸರ್ ಬರಗಾಲದಲ್ಲಿ ಕಾಲದಲ್ಲಿ ಓಡಿಪತ್ತೂ ಸಹ ಅವರು ಪ್ರೈಸ್ ತೊಗೊಂಡ್ರು, ಕಂಬ ಆಗಿ ಇದು ಅಂತೆಲ್ಲ. ನಮ್ಮ ನಗರದ ಮಕ್ಕಳು ಎಲ್ಲರೂ ಶೂ ಹಾಕೊಂಡು ಓಡಿದ್ರು, ಅವ್ರು ಬರಗಾಲದಾಗ ಹಾಕೊಂಡು ಪ್ರೈಸ್ ತೊಗೊಂಡಿದ್ದಾರೆ. ಬರಗಾಲಲ್ಲಿ ಓಡಿ, ಕಾಲಲ್ಲಿ ಓಡಿ, ಇದೆಲ್ಲರೂ ಕೂಡ ಇದೆ. ಅದಕ್ಕೆ ಮುಂದಿನ ವರ್ಷ ಇನ್ನೂ ಮಕ್ಕಳ ಓಟ ಏನಿದೆಲ್ಲ ಅದನ್ನು ವ್ಯಾಪಕವಾಗಿ ಮಾಡಿದ್ದೀವಿ. ನೀವು ಕೂಡ ಮಾಧ್ಯಮದಲ್ಲಿ ನೀವು ಓಡಿದ್ದೀರಿ. ಥ್ಯಾಂಕ್ ಯು.